ಸಹೋದರರು ಸ್ನೇಹವು ನೆಲೆಯಾಗಿರಲಿ, ನೆಟ್ಟಗಿರಲಿ. ಸ್ವಾಮಿ ಹೇಳುತ್ತಾ ಇದ್ದೇನೆ. ಹಾಗಾದರೆ ಸಹೋದರರು ಯಾರು? ನಮ್ಮ ಒಡ ಹುಟ್ಟಿದವರು ಮಾತ್ರವಲ್ಲ, ಸಭೆಗೆ ಬರುವ ಪ್ರತಿಯೊಬ್ಬರು ನಾವೇನಾಗಿದ್ದೇವೆ? ಸಹೋದರರು ಸಹೋದರಿಗಳಾಗಿದ್ದೇವೆ. ಇದರಲ್ಲಿ ಏನಿರಬೇಕು? ಸ್ವಾಮಿ ಹೇಳ್ತಾ ಇದ್ದೇನೆ, ಸ್ನೇಹವು ನೆಲೆಯಾಗಿರಬೇಕು, ಪ್ರೀತಿಯು ಅದು ನೆಲೆಯಾಗಿರಬೇಕು. ಪ್ರೀತಿಯಿಂದ ಏನು ಮಾಡಿ ತಣ್ಣಗಾಗಬಾರ್ದು, ಪ್ರೀತಿಯಿಂದ ಏನು ಮಾಡಬಾರ್ದು? ಕಡಿಮೆ ಆಗಬಾರ್ದು. ಯಾಕಂದರೆ ನಾವೆಲ್ಲರೂ ಯೇಸುವಿನ ಪ್ರೀತಿಲಿ ಇಟ್ಟು ನಾವೇನು ಮಾಡಿ ಇನ್ನೊಬ್ಬರು ನಾವೇನು ಮಾಡಬೇಕು? ನಾವು ಪ್ರೀತಿಸುವಂಥವರಾಗಿರಬೇಕು. ಸೊ ಪ್ರೀತಿ ಏನು ಮಾಡುತ್ತದೆ? ಪ್ರೀತಿ ಅವನನ್ನು ಸಗಿಸಿಕೊಳ್ಳುತ್ತದೆ, ಪ್ರೀತಿಯು ಅವನನ್ನು ಸೇರಿಸಿಕೊಳ್ಳುತ್ತದೆ, ಪ್ರೀತಿಯು ಅವನನ್ನು ಹಗೆತನ ಮಾಡೋದಿಲ್ಲ, ಪ್ರೀತಿ ಅವನನ್ನು ದೂರ ಮಾಡೋದಿಲ್ಲ, ಪ್ರೀತಿಯು ಅವನನ್ನು ಕ್ಷಮಿಸ್ತದೆ, ಪ್ರೀತಿಯು ಏನೋ ಒಂದು ಸಹಾಯ ಮಾಡ್ತಾ ಇರ್ತದೆ. ಆಮೇನ್. ಇದರಿಂದಲೇ ನಾವು ದೇವರ ಮಕ್ಕಳು ಎಂಬುದಾಗಿ ನಾವು ಕರೆಯಲ್ಪಡುತ್ತೇವೆ. ಸ್ವಾಮಿ ಹೇಳ್ತಾನೆ, ನೀವು ಬಹು ಫಲವು ಕೊಡುವುದರಿಂದ ನೀವು ನನ್ನ ಶಿಷ್ಯರೆಂಬುದು ಹೇಳಿಕೊಳ್ಳುತ್ತೀರಿ. ಹಾಗಾದರೆ ಹೇಗೆ ಫಲ ಕೊಡುತ್ತವೆ? ನೀವು ಒಬ್ಬರು ಏನು ಮಾಡಬೇಕು? ಪ್ರೀತಿ ಉಳ್ಳವರಾಗಿ ನಡ್ಕೊಳ್ಳುವಾಗಲೇ ನೀವು ನನ್ನ ಮಕ್ಕಳೆಂಬುದು ಹೇಳಿಕೊಳ್ಳುತ್ತೀರೆಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯ. ಹಾಗಾಗಿ ಸ್ನೇಹವು ನಿಮ್ಮಲ್ಲಿ ಸಹೋದರ ಸ್ನೇಹವೇನಾಗಿರಬೇಕು? ನೆಲೆಯಾಗಿರಬೇಕು. ಯೇಸು ಹೇಗೆ ನೆಲೆಯಾಗಿದ್ದಾನೋ ಹಾಗೆ ನಾವೇನು ಮಾಡಬೇಕು? ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡಿರುವುದಾದರೆ ನೀನು ಇನ್ನೊಬ್ಬನ್ನು ಪ್ರೀತಿಸುವಂಥದ್ದಲ್ಲಿ ಕೂಡ ಏನಾಗಿರ್ತೀರಿ? ನೆಲೆಯಾಗಿರ್ತೀರಿ.